ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಾನು ಬೆಳಗಿನ ಪೂಜೆ ಆಗಿರ್ಬೋದು, ಯಾವ ರೀತಿ ಮಾಡಿದ್ವಿ ಏನು ಎತ್ತ ಅಂತೆಲ್ಲ ಶೇರ್ ಮಾಡಿದೆ ವ್ಲಾಗಲ್ಲಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಕೇಳಿದೆ, ನಾನು 1 kg ಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಯಾರಿಗೂ ನಾನು ಹಬ್ಬಕ್ಕೆ ಕರೆದಿಲ್ಲ, ಆದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಯಾರಿಗೆ ಇದ್ದರೆ ಹೇಳಿ ಗೆಸ್ ಮಾಡಿ, ನೀವು ಕಮೆಂಟ್ ಮಾಡಿ ಅಂತ. ಅದರಲ್ಲಿ ಸುಮಾರು ಜನ ಮಂಜುಳಾ ಮತ್ತು ಶ್ಯಾಮ್ಲಾ, ಹಾಗೆ ಇನ್ನೊಬ್ಬರು ಸಾರಿ ಅವ್ರ ಹೆಸರು ಮರ್ತುಬಿಟ್ಟೆ, ಸುಮಾರು ಜನ ಕಮೆಂಟ್ ಮಾಡಿದರು. ನಿಖಿತವ್ರೆ, ನೀವು ಹೊಸ ಮನೆ ಕಟ್ಟಿಸ್ತಾ ಇದ್ದೀರಲ್ಲ, ಅಲ್ಲಿ ವರ್ಕ್ ಮಾಡ್ತಿರೋವಾಗ ವರ್ಕರ್ಸ್ಗೆ ನೀವು ಮೇ ಬಿ ಅಡುಗೆ ಮಾಡ್ತಿರ್ಬೋದು ಜಾಸ್ತಿ ಕ್ವಾಂಟಿಟಿನಲ್ಲಿ ಅಂತ ಹೇಳಿದ್ರು. ಎಸ್, ಕರೆಕ್ಟ್. ನಾನು ಜಾಸ್ತಿ ಕ್ವಾಂಟಿಟಿನ ಅಡುಗೆ ಮಾಡ್ತಾ ಇರೋದು ಅವ್ರುಗಳಿಗೆ ಎಲ್ಲ ಊಟ ಕೊಡಬೇಕು ಅಂತ ಹೇಳಿನೇ ಜಾಸ್ತಿ ಮಾಡ್ತಾ ಇರೋವಂಥದ್ದು. ಸಿಂಪಲ್ ಅಡುಗೆನೇ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಒಬ್ಬಟ್ಟು, ಕಾಳುಳಿ ಮತ್ತು ಚಿತ್ರಾನ್ನ ಇಲ್ಲ ಪುಳಿಯೋಗರೆ, ಎರಡರಲ್ಲಿ ಒಂದು ಆಪ್ಷನ್ ಅಂತ ಅಂದ್ಕೊಂಡಿದ್ದೆ. ಮತ್ತು ಕೇತಿರ್ಗೂ ಬರೋದಕ್ಕೆ ಹೇಳಿದ್ದೆ, ಅವರು ಕೂಡ ಬಂದರು. ಫ್ರೆಂಡಿಗೆ ಯಾರಿಗೋ ತಗೊಂಡ್ರಲ್ಲ, ಮತ್ತೆ ಶುರು ಆಯ್ತೇನೋ ನಿಂದು? ಏನು ಏನಾಯ್ತು? ಡಾರ್ಕ್ ಚಾಕ್ಲೇಟು, ನಾರ್ಮಲ್ ಚಾಕ್ಲೇಟ್ ಅಲ್ಲ ಅದು, ಶುಗರ್ ಫ್ರೀ. ನೋಡಿ ಅವನು ಹಿಂಗೆ ಚೆನ್ನಾಗಿ ಕಾಣಿಸ್ತದೆ. ನೀವು ಅವತ್ತು ರೆಡ್ ಇದನ್ನೇ ಹೇಳಿದ್ದು ನಾನು, ಇದಿದೆ ಅಂತಾನೆ ನಿಮ್ಗೆ ಅದನ್ನು ಕೊಟ್ಟಿದ್ದು. ಇಲ್ಲಿ ಬಿಡಿ ಕೆತ್ತಿ ಅಂತ ಹೇಳಿ ಅಲ್ಲ, ಬಿಸಾಕಬೇಕು. ನೀವು ಬರಲಿ ಅಂತ ವೇಟ್ ಮಾಡ್ಕೊಳ್ಳಿ. ಯಾಕೆ ಅಡುಗೆ ಏನ್ ಕಂಫರ್ಟಬಲ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಮೇಲ್ ನೈಟಿನ ಏಪ್ರಾನ್ ಎಲ್ಲ ನೋಡಿದೆ. ಯಾಕೆ ಉಡದೆ ಯಾವಾಗೋ ಒಂದ್ಸರಿ ನೈಸ್. ಏನು ಇದು ಏಪ್ರಾನ್ ಬರುತ್ತಪ್ಪ, ಅಲ್ಪ ಸ್ವಲ್ಪ ಇಂಗ್ಲೀಷು. ಆ ಲೆವೆಲ್ಗೆಲ್ಲ ಇಂಗ್ಲೀಷೇ ಬರಲ್ಲ ನನಗೇನಿಲ್ಲ. ಓದಿದ್ದೀವಿ ಒಂಚೂರು ಡಿಗ್ರಿ ತಕ್ಕ ಮಟ್ಟಿಗೆ, ಡಿಸ್ಕಂಟಿನ್ಯೂ. ಇಂಗ್ಲೀಷ್ ಮುಖ್ಯ ಅಲ್ಲ, ಇವ್ರಿಗೆ ಇಂಗ್ಲೀಷ್ ಬಂದ್ರೆ ಇಂಗ್ಲೀಷ್ ಮಾತಾಡಲ್ಲ. ಏನ್ ಮಾಡೋಣ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಾರೆ. ತುಂಬಾ ಚೆನ್ನಾಗಿ ಮಾತಾಡ್ಬೇಕು. ನಿಧಿ ಇದೆ ಅಂತಾಳೆ ಅಮ್ಮ, ಟಾಕ್ ಟು ಮೀನ್ ಇಂಗ್ಲೀಷ್. ಹೋಗಲ್ಲ ಅನ್ಸ್ಕೊಂಡು ಅವಳು ಅಲ್ಲೇ ಆಸ್ಟ್ರೇಲಿಯಾದಲ್ಲೇ ಹುಟ್ಟಿರೋದ್ರಿಂದ ಅವಳು ಇಂಗ್ಲೀಷ್ ಕುಡಿ. ಮಾತಾಡ್ಲೇಬೇಕು. ನನ್ ಮಾಲ್ಗೆ ಹೋದ್ರು ಅಷ್ಟೇ, ನಾನು ಫಸ್ಟ್ ಮಾತಾಡಲ್ಲ. ಯಾಕೆ ಅವ್ರು ಮಾತಾಡ್ಲಿ ಕನ್ನಡದಲ್ಲಿ. ನಂಗೆ ಇಲ್ಲಿ ಹಾಕಿರೋ ಹೂವಿನ ಅರಗಿನ ಅಲ್ಲಿ ಬಂದಿದೆ ನೋಡಿ. ಅಲ್ವಾ, ಚೆನ್ನಾಗಿದೆ, ಚೆನ್ನಾಗ್ ಬಂದಿದೆ ಅಲ್ಲ. ಅಲ್ಲಿ ಗೋವಿಂದ ಇಲ್ಲಿ ಕೂರ್ಸಿಲ್ಲ ನಾನು, ಯಾಕಂದ್ರೆ ಹಿಂದೆ ಇಡೋದ್ ಜಾಗ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಎದುರುಗಡೆನೆ ಅಲ್ವಾ. ನಾನು ಇಷ್ಟೇ ಸರಿ ಅಷ್ಟೇ ಹೇಳ್ತಿರೋದು ನಾನು. ಇದ್ ಮಾಡಕ್ಕೆ ಎಷ್ಟು. ಹೌದು, ನನ್ನ ಆಂಟಿಗೆ ಅದೇ ಅಂದೆ. ಆಂಟಿ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅಷ್ಟು ಸಿಂಪಲ್ ಆಗಿ ಕೂರ್ಸಕ್ಕೂ. ಸೀರೆ ಒಂದು ನಾನು ಹೆಂಗೋ ಕಷ್ಟಪಟ್ಟು ತುಂಬಾ ನಡುವೆ ಹೋಗ್ಬಿಟ್ಟಿದ್ಯಾ, ನಂಗೆ ಟಚ್ಚು ಹೆಂಗೋ ಉಡಿಸ್ದೆ. ಅದೊಂದು ಮಾಡ್ಕೊಟ್ಟೆ, ಲಕ್ಷ್ಮಿ ಒಂದು ರೆಡಿ ಮಾಡ್ಕೊಟ್ಟೆ. ಸ್ವಲ್ಪ ಹೈಟ್ ಆಯ್ತು ಅಷ್ಟೇ. ಅದ್ ಬಿಟ್ರೆ ಏನಂತಾರೆ ಇದಕ್ಕೆ, ಪದ್ಮಾಸನ. ನೋಡಮ್ಮ, ಪರಿ ನೋಡಮ್ಮ, ಕಾಲು ಎತ್ಕೊಂಡು ನೋಡ್ತಾ ಇರೋದು. ಕಾಲು ಎತ್ಕೊಂಡ್ಬಿಟ್ರೆ ಒಳ್ಳೆ. ನಾನು ಇದೆಲ್ಲ ಅಲ್ಲೇ ತಗೊಂಡೋಗಿದ್ದೆ. ಪರಿ ಕೇರ್ತಿ ಬರೋ ಅಷ್ಟರಲ್ಲಿ ನಾನು ಕಾಳೆಲ್ಲ ಬೇಯಲಿಕ್ಕೆ ಇಟ್ಟಿದ್ದೆ. ಅವ್ರು ಬಂದ ಮೇಲೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ಬಟ್ಟು ಮಾಡೋದ್ರಲ್ಲಿ ಕೀರ್ತಿ ಫೇಮಸ್ಸು. ಅವ್ರು ಹೇಳಲ್ವಾ, ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಇರಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಿಲ್ಲ ಅಂದ್ರೂ ಒಂದು 400-500 ಒಬ್ಬಟ್ಟು ಮಾಡ್ತಾಯಿದ್ವಿ ನಿಖಿತಾ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಮಾತಾಡಿಕೊಂಡು ಅವ್ರಿಗೆ ಅದ್ರಲ್ಲಿ ಫೇಮಸ್ ಅಂದರೆ ಮಾಡ್ಕೊಡ್ತೀನಿ ಬಿಡಿ ನಿಖಿತಾ ಅಂದರು. ಪಾಪ ಆದರೆ ಅವ್ರಿಗೆ ಗೊತ್ತಿಲ್ಲ ನಾನು 1 kg ಬೇಳೆ ಹಾಕಿದ್ದೀನಿ ಅಂತ, 1 ಲೋಟ ಬೇಳೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಬಂದರು, ಅವರು ಟೈರ್ಡ್ ಆಗಿದ್ರು. ಯಾಕಂದರೆ ಹಿಂದಿನ ದಿನ ಅವ್ರು ಆಂಟಿ ಮನೆಗೆ ಹೋಗಿದ್ರಂತೆ. ಆಂಟಿ ಮನೆಗೆ ಹೋಗಿ ಅಲ್ಲಿ ಹಬ್ಬ ಎಲ್ಲ ಮಾಡಿ ನಿದ್ದೆಗಿಟ್ಕೊಂಡು ಅಲ್ಲೂ ಒಬ್ಬಟ್ಟು ಕಾಳುಳಿ ಎಲ್ಲ ಮಾಡಿ ಕೊಟ್ಟು ಚಿತ್ರಾನ್ನ ಮಾಡಿದ್ರಂತೆ. ಎಲ್ಲ ತೊಗೊಂಡು ಎಲ್ಲ ಅವ್ರ ಮನೆಗೂ ಬಂದು ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ನಮ್ಮ ಮನೆಗೆ ಬಂದರು ಲೇಟಾಗಿ. ಸೊ ಆ್ಯಕ್ಚುಲಿ ಅವ್ರು ನನಗೆ ನಮ್ಮ ಮನೆ ಅದೇ ಲಕ್ಷ್ಮಿ ಕೂರಿಸಿದ್ದು, ಅಲ್ಲಿಗೂ ನಮಸ್ಕಾರ ಮಾಡೋಕ್ಕೆ ಅಂತ ಬಂದಿದ್ದು. ಇನ್ನೊಂದು ಏನಂತಂದರೆ ಅದೇ ಈ ಥರ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಈಸಿ ಆಗುತ್ತಲ್ಲ ನಿಖಿತಾಗೂ, ನಿಂಗೆ ಇಷ್ಟ ಕೀರ್ತಿ ಒಬ್ಬಟ್ಟು ಮಾಡೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತಲ್ಲ ಅಂತೇಳಿ ಅವರು ಬಂದರು. ಆಮೇಲೆ ನಾನು ಹೇಳಿದೆ, ಕಿತ್ತಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದೆ. ಕರೆಕ್ಟು ಫೋನ್ ಮಾಡಿ ಹೇಳಿದೆ. ಹೌದಾ, ಸರಿ ನಿಖಿತ ಆಯಿತು ಬಿಡಿ. ಅವರು ಆ್ಯಕ್ಚುಲಿ ಅವ್ರ ಅತ್ತೆ ಮನೆ ಊರಿಗೆ ಹೋಗಬೇಕಾಗಿತ್ತು.
ಇವರು ಯಜಮಾನ್ರು ಅಂದರೆ ಮುರಳಿ ಅಣ್ಣ ಮತ್ತು ಮಕ್ಕಳು ಎಲ್ಲರೂ. ಆದರೂ ನನಗೆ ಹೆಲ್ಪ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದರು. ಮತ್ತು ನಾನು ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ, ಇನ್ನೊಂದು ಕಡೆ ಕಾಳುಳಿಗೆ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿಯೇ ಕಡಲೆಕಾಳು, ಬಟಾಣಿ ಕಾಳು ಎಲ್ಲ ಆಮೇಲೆ ಕಾಬೂಲ್ ಕಡಲೆ ಎಲ್ಲ ಮಿಕ್ಸ್ ಕಾಳುಗಳ ಥರ ನೆನೆ ಹಾಕಿದ್ದೆ. ತರಕಾರಿ ಎಲ್ಲ ಕಾಳುಳಿ ಒಬ್ಬಟ್ಟಿಗಿದ್ರೇ ಅದು ಚೆಂದ ಅಲ್ವಾ. ಮತ್ತು ಪಾಕ ಎಲ್ಲ ಮಾಡಿ ಬೆಲ್ಲದ ಪಾಕ ಎಲ್ಲ. ಸೊ ಒಂದು ಕಡೆ ಬೇಳೆ ಬೇಯಲಿಕ್ಕೆ ಅಂತ ಇಟ್ವಿ. ಕೀರ್ತಿ ಅದನ್ನು ರೆಡಿ ಮಾಡ್ಕೊತಾಯಿದ್ರು. ನಾನು ಈ ಕಡೆ ಕಾಳುಳಿ ಮತ್ತು ಯೂಶಲಿ ನಾನು ಯಾವತ್ತೂ ಒಬ್ಬಟ್ಟು ಸಾರೆಲ್ಲ ಮಾಡೋದಿಲ್ಲ. ಮಾಡಿದ್ರೆ ಸೋಮ್ಗೆ ಒಬ್ಬಟ್ಟು ಸಾರು ಅಂದರೆ ಇಷ್ಟ ಇಲ್ಲ. ಅದೇ ಬೇಳೆ ಕಟ್ಟೆಯಿಂದ ತೊಗೊಂಡು ಆ ರಸನ ನಾನು ರಸಮ್ ಮಾಡಿಬಿಡ್ತಾಯಿದ್ದೆ ಯಾವಾಗ್ಲೂ. ಈ ಸರಿ ಫಾರ್ ಎ ಚೇಂಜ್ ಏನೋ ಸ್ವಲ್ಪ ಒಬ್ಬಟ್ಟು ಸಾರು ತಿನ್ನಬೇಕು ಅಂತ ಫೀಲ್ ಆಗ್ತಿತ್ತು ಅಂತ ಈ ಸರಿ ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ. ನೋಡೋಣ ಸೋಮು ತಿಂತಾರ ಇಲ್ವಾ ಅಂತಲೇ ಮಾಡಿದೆ. ನನಗೇನು ಒಬ್ಬಟ್ಟು ಸಾರು ಅಂತಂದರೆ ಇದನ್ನು ಬೇರೆ ಥರ ಏನು ಅನಿಸಲ್ಲ ನನಗೆ. ಈ ಬಸ್ಸಾರು ನಾನು ಹೆಸ್ರು ಕಾಳು ಮೊಳಕೆ ಕಟ್ಟಿದ ಕಾಳುಗಳು ಸಾಂಬಾರು ಮಾಡಿದ್ರೆ ಒಂದು ಸ್ವಲ್ಪ ಸ್ವೀಟ್ ಬರುತ್ತೆ ಅಲ್ವಾ, ಅದೇ ಥರನೇ ಒಬ್ಬಟ್ಟು ಸಾರು ಫೀಲ್ ಆಗುತ್ತೆ ನನಗೆ. ಅದಕ್ಕೆ ನಾನೇನು ಆ ಲೆವೆಲ್ಗೆಲ್ಲ ಏನು ಇಷ್ಟಪಡಲ್ಲ. ಆದರೆ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಸಾರು ಮಾಡಿದ್ವಿ. ಇನ್ನು ಕೀರ್ತಿ ಅಂದರು ನಿಖಿತ ಪುಳಿಯೋಗರೆ ಮಾಡೋಣ ಅಂತಂದೆ. ಕೀರ್ತಿದವರು ನಿಖಿತ ಬೇಡ ಚಿತ್ರಾನ್ನ ಮಾಡೋಣ, ಆಂಟಿ ಮನೇಲಿ ಚೆನ್ನಾಗಿ ಮಾಡಿದ್ದೆ, ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಶುಂಠಿ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸೊ ಅದನ್ನೇ ಮಾಡೋಣ ಬಿಡಿ ಅಂತ ಹೇಳಿದ್ರು. ಮತ್ತು ನನಗೆ ಅಂತ ಚಿತ್ರಾನ್ನನೂ ಕೂಡ ತಂದಿದ್ರು. ಬೇಕಾದ್ರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸರಿ ಕೀರ್ತಿ ಮಾಡಿ ಅಂತ. ಇನ್ನು ಹೇಳಲ್ವ ನಮ್ಮನೆ ವಸ್ತುಗಳು ನಮಗೇ ಸರಿ ಅನ್ನಂಗೆ ಕೀರ್ತಿ ಮಿಕ್ಸಿ ಜಾರ್ನಲ್ಲಿ ಏನು ಒಬ್ಬಟ್ಟು ಹೂರ್ಣನ ರುಬ್ಬೋದು ಕೊಯ್ತವ್ರೆ, ಅದು ಆಗ್ತಾಯಿಲ್ಲ, ಎಲ್ಲ ಮೇಲ್ಮೇಲೆ ಬುಸ್ ಮೇಲ್ಮೇಲೆ ಎತ್ಕೊಂಡ್ಬಿಡ್ತಾಯಿತ್ತು ಅದು ಜಾರು ಬಿಸಿ ಇದ್ದಿದ್ದರಿಂದ. ಅದಕ್ಕೆ ನಾನೇ ರುಬ್ಬಿ ಟ್ರೈ ಮಾಡ್ತೀನಿ ಕೊಡಿ ಅಂತ ಹೇಳ್ತಾಯಿದ್ದೆ. ಆಮೇಲೆ ಏನು ಮಾಡಿದ್ರು ಅದು ತಣ್ಣಗಾಕಿ ಅಂತ ಹೇಳ್ಬಿಟ್ಟು ಈ ಕಡೆ ಫ್ಯಾನ್ಗಳಿಗೆ ತಂದಿಟ್ಟರು. ಸೋಮು ಆ ಕಡೆ ಇನ್ನೊಂದು ಕಡೆ ಹೆಲ್ಪ್ ಮಾಡ್ತವ್ರೆ. ಅಂದರೆ ಫ್ಯಾನ್ಗಳಿಗೆಲ್ಲ ಅದು ತಣ್ಣಗಾದಂಗೆ ನಾವು ರುಬ್ಬಕ್ಕೂ ಕರೆಕ್ಟ್ ಆಗುತ್ತೆ ಅಂತ. ಇನ್ನು ಚಿತ್ರಾನ್ನ ಕೂಡ ರೆಡಿ ಆಯಿತು. ಚೆನ್ನಾಗಿತ್ತು ಚಿತ್ರಾನ್ನ, ಮಾತ್ರ ಸಖತ್ತಾಗಿತ್ತು. ಕಡಲೆಬೀಳ ಎಲ್ಲ ಹಾಕಿ ಕಾಯಿ ತುರಿ ಜಾಸ್ತಿ ಹಾಕಿ ಮಾಡಿದ್ದು. ಇವಾಗ ಚಿತ್ರಾನ್ನ ಆಗಿದ ತಕ್ಷಣವೇ ಸ್ವಲ್ಪ ತಣ್ಣಗಾಗೋ ಥರ ಆಗಿಬಿಟ್ಟು ಅದನ್ನೆಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿ ಇಡ್ತಾಯಿದ್ದಾರೆ. ಮತ್ತು ನಂದು ಈ ಕಡೆ ಕಾಳುಳಿನೂ ಆಯಿತು ಮತ್ತು ಒಬ್ಬಟ್ಟು ಸಾರು ಕೂಡ ಆಯಿತು. ನಾನು ಜಾಸ್ತಿ ರುಬ್ಬಿಟ್ಟಿದ್ದೀನಿ. ಆಮೇಲೆ ಕೀರ್ತಿ ಒಬ್ಬಟ್ಟು ಸಾರೆಲ್ಲ ಅವರೆಲ್ಲ ಏನು ತಿನ್ನಲ್ಲ ಕೀರ್ತಿ, ಯಾಕೆಂದರೆ ಅಲ್ಲಿರೋರೆಲ್ಲ ಫುಲ್ಲು ನಾರ್ತ್ ಇಂಡಿಯನ್ಸು. ಅವ್ರಿಗೆ ನಮ್ಮ ಸಾಂಬಾರುಗಳೆಲ್ಲ ಇಷ್ಟ ಆಗಲ್ಲ, ಬರೀ ದಾಲು ಆ ಥರ ಎಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದೆಲ್ಲ ಏನು ಬೇಡ, ಸಿಂಪಲಾಗಿ ಚಿತ್ರಾನ್ನ, ಕಾಳುಳಿ ಆಮೇಲೆ ಒಬ್ಬಟ್ಟು ತೊಗೊಂಡೋಗಿ ನಿಖಿತ ಸಾಕು ಅಂತಂದರು. ಆಮೇಲೆ ಅಲ್ಲಿ ಗೊಜ್ಜು ಬಾಣಲಿನ ಅದಕ್ಕೆ ಕಲಸಿ ಅನ್ನನ ಆಮೇಲೆ ಬಾಕ್ಸಿಗೆ ಹಾಕಿಟ್ಟಾದ್ಮೇಲೆ ಗೊಜ್ಜನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ರು. ಅಂದರೆ ಯಾವಾಗ ಬೇಕು ಆವಾಗ ನಮಗೆ ರೈಸ್ ಕಲಿಸ್ಕೊಬೋದಲ್ಲ, ಸೊ ಗೊಜ್ಜನ್ನ ಸಪ್ರೇಟಾಗಿ ಎತ್ತಿಟ್ರು. ಸೊ ಇದಾಯಿತು. ನೆಕ್ಸ್ಟ್ ಇನ್ನು ಒಬ್ಬಟ್ಟು ಹೂರ್ಣ ರುಬ್ಬೋದೇ ಒಂದು ಟಾಸ್ಕ್ ಥರ ಆಗೋಗಿತ್ತು. ನಿಧಾನಕ್ಕೆ ತಣ್ಣಗೆ ಮಾಡೋದು ರುಬ್ಬೋದು ಈ ರೀತಿ ನಡೀತಾಯಿತ್ತು. ನಮ್ಮ ಸೋಮು ಕೂಡ ಒಂದಷ್ಟೇ ಹೆಲ್ಪ್ ಮಾಡಿದ್ರು. ಆಮೇಲೆ ಅಷ್ಟರಲ್ಲಿ ಚಿತ್ರಾನ್ನ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಅವ್ರಿಗಾಲೇ 1:30 ಆಗಿತ್ತು. ಚಿತ್ರಾನ್ನ ಬಂದು ರೆಡಿ ಆಗಿತ್ತಲ್ಲ, ಒಂದು ಬಾಕ್ಸಿಗೆ ಹಾಕ್ಕೊಟ್ರು. ಸೋಮು ಅದನ್ನು ತಿಂತ ಕೂತ್ಕೊಂಡ್ರು. ಇನ್ನು ಕುಶಿಮಾ ಏನು ಮಾಡಿದ್ಲು, ಮಲ್ಕೊಂಡ್ಬಿಟ್ಲು. ಬೆಳಗ್ಗೆ ಬೇಗ ಎಬ್ಬಿಸಿದ್ವಲ್ಲ, ಮಲ್ಕೊಂಡ್ಲು. ಇನ್ನು ಕೀರ್ತಿಗೂ ಕೂಡ ಸ್ವಲ್ಪ ಕಾಳುಳಿ ಮಾಡಿದೆ. ಕೀರ್ತಿ ಕಾಳುಳಿ ಅವ್ರಿಗೂ ಇಷ್ಟ ಇದು. ಸೊ ನಂಗೆ ಅದೊಂದು ಸ್ವಲ್ಪ ಕೊಡಿ ನಿಖಿತ, ಏನು ಬೇಡ ನನಗೆ ಅಂತ ಹೇಳ್ಬಿಟ್ಟಿದ್ರು ಮೊದಲೇನೆ. ಸೊ ಅದೊಂದು ಸ್ವಲ್ಪ ಜಾಸ್ತಿನೇ ಮಾಡಿದೆ ಕಾಳುಳಿನೂ ಕೂಡ. ಇವಾಗ ನಾನೇ ಒಂದು ಕಡೆಯಿಂದ ಎಲ್ಲ ರುಬ್ಬಿ ಇಡ್ತಾಯಿದ್ದೀನಿ. ಅದೇ ಇಲ್ದಂಗೆ ನಮ್ಮನೆ ವಸ್ತುಗಳು ನಮಗೇ ಅದು ಪಳಗಿರ್ತವೆ, ನಮಗೆ ಅದು ಸೆಟ್ ಆಗೋದು. ಇವಾಗ ನಾನು ಕೀರ್ತಿ ಮನೆಗೆ ಹೋಗ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಅದು ರುಬ್ತೀನಿ ಅಂತಂದರೆ ನಮ್ಗೆ ಅದು ಸೆಟ್ ಆಗೋದಿಲ್ಲ. ಹಾಗೆ ಫುಲ್ ಕಂಪ್ಲೀಟಾಗಿ ಎಲ್ಲ ಅಡುಗೆಗಳು ಮಾಡಿದ್ವಿ. ಒಬ್ಬಟ್ಟೊಂದು ಮಾಡೋದಿತ್ತು ಬ್ಯಾಲೆನ್ಸ್ ಅಷ್ಟೇ. ಇವಾಗ ಊಟ ಎಲ್ಲ ಆಯಿತು, ನಾನು ನೈವೇದ್ಯಕ್ಕೆ ಇಟ್ಟಿದ್ದು ಆಯಿತು. ಕೀರ್ತಿರು ಒಬ್ಬಟ್ಟು ಮಾಡ್ಕೊಟ್ಟು ಹೊರಟ್ಬಿಟ್ರು. ಸೊ ಲೇಟ್ ಆಯಿತು ನಮ್ಮದು. ಯಾಕಂದರೆ ಇವರೆಲ್ಲ ಅಲ್ಲಿ ನಮ್ಮ ಮನೆ ಹತ್ರ ವರ್ಕ್ ಮಾಡೋರೆಲ್ಲ ಹೆಂಗೆ ಅಂದರೆ 1 ಗಂಟೆಗೆ ಅವ್ರು ಊಟಕ್ಕೆ ಕುತ್ಕೊಂಡು ಬಿಡ್ತಾರೆ ಆಯಿತಾ. ಸೊ ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಮ್ಗೆ ಆಗಿರಲಿಲ್ಲ ಅಡುಗೆ. ನಾನು ಅದಕ್ಕೆ ಅದೇ ಸೋಮ್ಗೆ ಪರವಾಗಿಲ್ಲ ಸೋಮ್, ಒಂದು 3 ಗಂಟೆ 4 ಗಂಟೆಗೆ ತಗೊಂಡೋಗಿ ಕೊಡೋಣ, ಅವ್ರದ್ದು ಒಂಥರ ಈವ್ನಿಂಗ್ ಊಟದ ಥರ ಆಗೋಗುತ್ತೆ ಅಂತ ಹೇಳಿದೆ. ಸರಿ ಅಂತ ಇವಾಗೆಲ್ಲ ನಾವು ಊಟ ಮಾಡಬೇಕಾಗಿತ್ತಲ್ಲ, ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಜಸ್ಟು ಒಬ್ಬಟ್ಟು, ಚಿತ್ರಾನ್ನ, ಕಾಳುಳಿ ಇಷ್ಟೇ. ಸೊ ನಾನು ಮನೆ ಹತ್ರ ಹೋಗಬೇಕಾಗಿತ್ತು. ಸೊ ಹೋಗಿ ನೋಡ್ಕೊಂಡು ಹಂಗೆ ಎಲ್ಲ ಊಟ ಎಲ್ಲ ಕೊಟ್ಟು ಬರೋಂಗಾಗುತ್ತೆ ಅಂತೇಳಿ ಹೋಗ್ತಾ ಇದ್ವಿ. ಬನ್ನಿ ತೊಗೊತೀನಿ. ಇಷ್ಟು 12-13 ಜನ ಇದ್ದಾರೆ ಅಂತಂದರು. ಒಂದು ಎಕ್ಸ್ಟ್ರಾ ಒಬ್ಬಟ್ಟೆ ಒಂದು 15 ಒಬ್ಬಟ್ಟು ಎತ್ಕೊಂಡು ಹೋಗ್ತೀನಿ. ಹಾಗೆ ಪ್ಲ್ಯಾನ್ ಮಾಡಿದ್ದು ನಾವು.
ಅಪ್ಪ ಸಿಕ್ಕಾಪಟ್ಟೆ. ಅಂದರೆ ಇದು ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಡಿಲೇ ಆಯಿತು. ಪ್ಯಾಕ್ ಮಾಡ್ಕೊಂಬಿಡ್ತೀನಿ, ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸ್ಪೂನ್ ತಗೊಳ್ಳಿ ಇವಾಗ ಮನೆ ಹತ್ರ ಹೊರಟು ಮುಂದೆ ಕುತ್ಕೊ ನೀನು. ನನ್ನ ಮಗಳಿಗೆ ಡ್ರೆಸ್ಸಲ್ಲಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ಚೆನ್ನಾಗಿ ಕಾಣಿಸ್ತಿಲ್ಲ ಸರ್. ಹಾಂ, ಕೆಲಸ ಎಲ್ಲ ಮಾಡ್ತವ್ರೆ, ಉಜ್ಜುತ್ತಾರೆ, ಫುಲ್ ಬಡ್ಡಿ ಎಲ್ಲ ಉಜ್ಜುತ್ತಾರೆ. ಎಲ್ಲರ ಮುಖ ನೋಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿ. ಪ್ಲೇಟ್ ತರಲಿಲ್ವಾ? ಹೋಗಿ ತಗೊಂಡ್ಬಿಡು ಹೋಗಿ ಓಡಿ. ರಕ್ಷಿತ್ ಆಗಲ್ಲ, ನೀವೇ ತರಬೇಕು. ಇಲ್ಲ ನಾನೇ ತರಲಾ? ಪ್ಲೇಟ್ ಮರ್ತೋದೆ ನಾನು. ನೀವು ತಾನೇ ಲಾಸ್ಟಿಗೆ ಇಟ್ಕೊಂಡವರು. ಓಡಿ ಓಡಿ. ಇಂಟೀರಿಯರ್ ಕೆಲಸ ಅರ್ಧಕ್ಕೆ ನಿಲ್ಲಿಸಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಸಿವಿಲ್ ವರ್ಕ್ ಬ್ಯಾಲೆನ್ಸ್ ಇರೋದ್ರಿಂದ ಅದೊಂದು ಸ್ವಲ್ಪ ಎಲ್ಲ ನಿಲ್ಲಿಸಿದ್ದೀವಿ. ಇದೆಲ್ಲ ನೋಡಿ, ಕಿಚನಲ್ಲೆಲ್ಲ ಅರ್ಧಂಬರ್ಧ ಕೆಲಸ ಆಗಿತ್ತು. ಸೊ ಬೇಡ, ತುಂಬ ಸಿಮೆಂಟ್ ವರ್ಕ್ ಜಾಸ್ತಿ, ಟೈಲ್ಸ್ ಎಲ್ಲ ಹಾಕೋದಿತ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಕಳಿಸಿರೋದು. ಯಾಕಂದರೆ ನೋಡಿ, ಇಲ್ಲೂ ಎಲ್ಲ ಇನ್ನು ಸಿಮೆಂಟ್ ವರ್ಕ್ ಎಲ್ಲ ಹಾಗೇ ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಅವರಿಗೆ ಧೂಳಾಗ್ತಾಯಿತ್ತು ಅಂತ ಕಳಿಸಿದ್ದು. ಸ್ವಾಮಿ ಇವಾಗ ಪ್ಲೇಟ್ ಮರ್ತುಬಿಟ್ಟಿದ್ರು ಅಂತ ತರಕ್ಕೆ ಹೋಗೋರು. ಬರಲಿ, ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಆ್ಯಕ್ಚುಲಿ ಈ ವರ್ಷವೇ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಮನೇಲಿ ಮಾಡಬೇಕಾಗಿತ್ತು. ಅದೇ ಕೆಲಸ ಡಿಲೇ ಆಗಿದ್ದರಿಂದ, ಕಾರಣಾಂತರಗಳಿಂದ ಮುಂದಿನ ವರ್ಷ ಈ ಮನೇಲಿ ಮಾಡೋ ಥರ ಆಗಲಿ ಅಲ್ವಾ. ನೋಡೋಣ, ಅವಾಗ ಇಲ್ಲೆಲ್ಲಿ ಏನು ಎತ್ತ, ಇಲ್ಲೆಲ್ಲಿ ಪ್ಲಾನ್ ಮಾಡೋದು, ಇಲ್ಲೆಲ್ಲಿ ಕೂರ್ಸೋದು, ಏನು ಎತ್ತ ಅಂತ ನೋಡೋಣ. ಎಲ್ಲ ಕೈ ಕಾಲು ತೊಳ್ಕೊಂಡು ಬರ್ತಾವ್ರೆ. ಎಲ್ಲ ಫುಲ್ಲು ಮುಖ ಎಲ್ಲ ಬೂದೈತೆ. ಅದಕ್ಕೆ ಇಲ್ಲಿ ಚೆನ್ನಾಗಿ ಬೀಳ್ಕುತ್ತೆ. ಯಾಕಂದ್ರೆ ಸನ್ಲೈಟ್ ಫುಲ್ ಕಂಪ್ಲೀಟಾಗಿ ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೆ ನೋಡಿ, ಕಂಪ್ಲೀಟ್ ಬೀಳೋದ್ರಿಂದ ಫುಲ್ಲು ಬೆಳಕು ಚೆನ್ನಾಗಿ ಬರುತ್ತೆ. ವೀಡಿಯೋ ಮಾಡೋದಕ್ಕೆಲ್ಲ ಸಖತ್ತಾಗಿರುತ್ತೆ ಬೆಳಕು. ಇದು ಆ್ಯಕ್ಚುಲಿ ನಿನ್ನೆ ಹಿಂದಿನ ದಿನ ರಾತ್ರಿಯಿಂದನೇ ನನಗೆ ಈ ಥರ ಅಡುಗೆ ಮಾಡ್ಬೇಕು ಅನ್ನೋದಿತ್ತು. ಆದರೆ ಯಾರಿಗೂ ಹೇಳಿರಲಿಲ್ಲ. ಯಾಕಂದರೆ ಬೈತಾರೆ ಎಲ್ಲರೂ, ನಿನಗೆ ಮೊದಲೇ ಹುಷಾರಿರಲ್ಲ ಅಂತ ಹೇಳ್ತಾ ಇರ್ತೀವಿ. ಎಲ್ಲರಿಗೂ ಅಡುಗೆ ಮಾಡ್ಕೊಂಡು, ಯಾಕಂದರೆ ಒಂದು 15 ಜನ ಇದ್ದಾರೆ, ಅವರೆಲ್ಲರಿಗೂ ಊಟ ಕೊಡಬೇಕಂದ್ರೆ ಸುಮ್ಮನೆನಾ ಅಂತ. ಆದರೆ ನನಗಿತ್ತು, ನಮ್ಮ ಸೋಮ್ಗೆ ಹೇಳಿದ ತಕ್ಷಣ ಬೆಳಗ್ಗೆ ಸರಿ ಆಯಿತು ಮಾಡು, ನಿನ್ಗೆ ಆಗುತ್ತೆ ನನಗಿದ್ರೆ ಮಾಡು ಅಂದರು. ಯಾಕೆ ಗೊತ್ತಾ ಫ್ರೆಂಡ್ಸ್ ಇದು ಮಾಡಬೇಕು ಅಂತ ಅನಿಸಿದಂದರೆ, ಊರು ಬಿಟ್ಟು ಊರಿಂದ ಬಂದಿರ್ತಾರೆ ಅವರೆಲ್ಲ, ಬಿಹಾರ UP ಅಲ್ಲಿಂದ ಅಂದರೆ ಫ್ಯಾಮಿಲಿ ಬಂದಿರ್ತಾರೆ. ಈ ಥರ ಊಟ ತಿನ್ನೋದು ಕಷ್ಟ. ಪಾಪ ಅವರೇ ಗಂಡು ಮಕ್ಳು ಅವರವರೇ ಏನೇನೋ ಅಡುಗೆ ಮಾಡ್ಕೊಂಡು ತಿಂತಾರೆ. ಸೊ ನಮ್ಮ ಕಡೆಯಿಂದ ಏನೋ ಒಂದು ಯಾರಿಗೋ ಊಟ ಹಾಕಬೇಕು ಹಬ್ಬದ ದಿನ ಅಂತ ಬಂದಾಗ ನನ್ನ ತಲೆಗೆ ಬಂದಿದ್ದು, ನಮ್ಮ ಮನೆ ಕಟ್ಟಿಸ್ತಿರೋರ್ಗೆ ಇವ್ರಿಗೆ ಊಟ ಕೊಡೋಣ, ಇನ್ನೂ ಖುಷಿನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡಿದ್ದು. ಕೇಳ್ತಾ ಇದ್ದೀವಿ ಇವಾಗ, ಊಟ ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಎಲ್ಲ. ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ ಅಚ್ಚ ಏನಂತಾರೆ ಚೆನ್ನಾಗಿದೆಯಾ, ಚೆನ್ನಾಗಿದೆ. ಇನ್ನೂ ಇದೆ, ಯಾರು ಬೇಕಂದ್ರೆ ಹಾಕಿಸ್ಕೊಳ್ಳಿ. ಇದೆ ಬೇಕು ಯಾರಿಗಾರು ಅಂದರೆ ಹಾಕಿಸ್ಕೊಳ್ಳೋಕ್ಕೆ. ಇಲ್ಲ ಬೇಕು ಅನ್ನೋರಿಗೆ. ಹಾಂ, ನಾನಾದರೂ ಎಷ್ಟು ಒಂದು 16-17 ಇದ್ದಿದ್ದು 13-14 ಜನ. ಅದರಲ್ಲಿ ಒಂದು 16-17 ಎಕ್ಸ್ಟ್ರಾ ಒಬ್ಬಟ್ಟೆ ತೊಗೊಂಡೋಗಿದ್ದೆ, ಮತ್ತು ಚಿತ್ರಾನ್ನೂ ಎಕ್ಸ್ಟ್ರಾ ತೊಗೊಂಡೋಗಿದ್ದೆ. ಅವರೆಲ್ಲರೂ ಊಟ ಮಾಡಿ ಅಂದರೆ 1:30ಗೆ ಆಲ್ರೆಡಿ ಅವ್ರು ಊಟ 1 ಗಂಟೆಗೆ ಆಗ್ಬಿಟ್ಟಿರುತ್ತಲ್ಲ. ನಾನು ಒಂದು 4 ಗಂಟೆಗೆ ತೊಗೊಂಡೋದ್ರೆ ಒಂದು ಸ್ವಲ್ಪ ಅವ್ರಿಗೆ ಏನೋ ಹೊಟ್ಟೆ ಹಸಿರು, ಒಂಥರ ಸ್ನ್ಯಾಕ್ಸ್ ಥರನೂ ಆಗ್ಬಿಡುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಾಗ ತೊಗೊಂಡೋಗಿ ಊಟ ಕೊಟ್ವಿ. ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರು. ಸೊ ನಮಗೂ ಒಂಥರ ನೆಮ್ಮದಿ ಅಂತ ಅನಿಸ್ತು. ನಮ್ಮ ಸೋಮುಗೂ ಅಷ್ಟೇ ಖುಷಿ ಅಂತ ಅನ್ನಿಸ್ತು. ಅವ್ರಿಗೆ ಇದೆಲ್ಲ ತುಂಬ ಇಷ್ಟ, ಈ ಥರ ಎಲ್ಲ ಮಾಡಿದ್ರೆ. ಮಾಡೋಕ್ಕೆ ಶಕ್ತಿ ಇರಬೇಕಲ್ಲ ಅಂದ್ಬಿಟ್ಟು ನನಗೇನು ಹೇಳೋಕ್ಕೆ ಹೋಗಲ್ಲ. ಆದರೆ ನಾನು ಅದು ಅರ್ಥ ಮಾಡಿಕೊಂಡು ನಾನು ಮಾಡಿದೆ. ನಮಗೂ ನಿಜವಾಗ್ಲೂ ಇವತ್ತಿನ ದಿನ ಹೇಳ್ತಾ ಇಲ್ಲ, ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಸಂಜೆ ಬಂದು ಇನ್ನು ಮತ್ತೆ ಸ್ಯಾರಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಟೈಮ್ ಆಗಲೇ 5 ಗಂಟೆ 5:15 ಆಗೋಯ್ತು ಅಲ್ಲಿಂದ ಬರೋಷ್ಟರಲ್ಲಿ. ಇನ್ನು ಖುಷಿಮಾಗೆ ಅವಳಿಗೂ ಎದ್ಲು, ಅವಳು ಊಟ ಮಾಡಿಸಿ ಮೇಲೆ ಅದೇ ಹೇಳ್ದಂಗೆ ಅವಳು ಏನು ತಿಂದಿರಲ್ಲ, ಬರೀ ಒಬ್ಬಟ್ಟು ಮಾತ್ರ ತಿಂದಿದ್ಲು. ಊಟ ಮಾಡು ಅಂದರೆ ಮಾಡಲಿಲ್ಲ. ಸೊ ಅವಳಿಗೆ ಒಂದು ಡ್ರೆಸ್ ಹಾಕ್ತೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳ ಡ್ರೆಸ್ಸಿಗೆ ನನ್ನ ಸೀರೆ ಮ್ಯಾಚ್ ಆಗ್ತಾಯಿತ್ತು. ಆವಾಗ ಅಯ್ಯೋ ಈ ಸೀರೆ ಚೆನ್ನಾಗೇ ಇದೆ ಅಲ್ಲ, ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇದೆಯಾ, ಬೇಡ ಮತ್ತೆ ಆ ಸೀರೆ ಬಿಚ್ಚಿ ಮತ್ತೆ ಬೇರೆ ಸೀರೆ ಉಟ್ಕೊಂಡು ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡೋಷ್ಟರಲ್ಲಿ, ಬೇಡ ಇರು ಮುಸ್ಸಂಜೆ ಪೂಜೆ ಬೇಗ ಮಾಡಿಬಿಡೋಣ, ಇದೇ ಚೆನ್ನಾಗಿದೆಯಲ್ಲ ಅಂತ ನಾನು ಅದೇ ಸೀರೆನೇ ಉಟ್ಕೊಂಡೆ. ಸೊ ಹಾಗಿನ್ನೂ ಸುಮಾರು ಜನ ಹೇಳ್ತಾರೆ, ನಿಖಿತಾ ಸ್ವಾತಿ ನೀವು ಇಬ್ಬರೂ ಒಂದೇ ಥರ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ ಕಲರ್ ಕಾಂಬಿನೇಷನು ಅಂತ. ಹೌದು, ಸ್ವಾತಿನೂ ಅವತ್ತೇ ಮೆಸೇಜ್ ಮಾಡಿದ್ಲು, ನನ್ನ ಸ್ಟೇಟಸ್ಗೆ ಹಾಕಿರೋದು ನೋಡ್ಬಿಟ್ಟು, ಇಬ್ಬರು ಸೇಮ್ ಸೀರೆ ಉಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ಲು. ನಾನು ಹೌದು ಅಂತ ಹೇಳಿದೆ. ಅಂದರೆ ಅವಳು ವ್ಲಾಗ್ ಬೇಗ ಹಾಕಿದ್ದಾಳೆ, ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಅಷ್ಟೇನೆ. ಅಂದರೆ ಆ ಬಾರ್ಡರು ಬೇರೆ ಇದೆ, ನನ್ನ ಬಾರ್ಡರು ಸ್ಯಾರಿ ಬಾರ್ಡರ್ ಬೇರೆ ಇದೆ. ಬುಟ್ಟ ಸೇಮ್ ಇದೆ, ಆದರೆ ಬಾರ್ಡರ್ ಮಾತ್ರ ಚೇಂಜ್ ಇದೆ. ಕಲರ್ ಕಾಂಬಿನೇಷನ್ ಸೇಮ್. ನಮ್ಮ ಖುಷಿಯಂತೂ
ಡ್ರೆಸ್ ಹಾಕಿರೋಕ್ಕೆ ಎಷ್ಟು ಖುಷಿ ಗೊತ್ತಾ ಅವಳಿಗೆ ಇಷ್ಟವಾಗಿರುವಂತಹ ಡ್ರೆಸ್ಗಳನ್ನ ಹಾಕ್ಬಿಟ್ರೆ, ಮತ್ತು ಹೇರ್ ಸ್ಟೈಲು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾಳೆ, ಅಮ್ಮ ನಂಗೆ ಹಿಂಗೆ ಮಾಡಮ್ಮ ಹೇರ್ ಸ್ಟೈಲು, ಹಂಗೆ ಮಾಡಮ್ಮ ಅಂತ. ಮತ್ತು ಇನ್ನೊಂದು ದೇವ್ರ ಪೂಜೆ ಮಾಡ್ತಾಯಿದ್ರೆ ಅವಳು ಡ್ಯಾನ್ಸ್ ಆಡ್ತಾಳೆ, ಅವಳದ್ದು ಯಾವುದೊಂದು ಏನೇನೋ ಸ್ಟೆಪ್ಗಳನ್ನ ಡ್ಯಾನ್ಸು. ಅಪ್ಪ ಏನು ಮಕ್ಕಳಿಗೆ, ಈಗಿನ ಮಕ್ಳುಗಳನ್ನ ಮೊಬೈಲ್ ದುನಿಯಾ ಇದು ಫ್ರೆಂಡ್ಸ್, ಮೊಬೈಲ್ ದುನಿಯಾ ಆಗ್ಬಿಟ್ಟಿದೆ ಇವಾಗ. ನನ್ನ ಮಗಳಂತೂ ಈ ವರ್ಷ ಎಷ್ಟು ಖುಷಿಯಾಗಿದ್ಲು ಅಂತಂದರೆ, ಅವಳಿಗೆ ಇದು 4ನೇ ವರ್ಷದ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. 4 ವರ್ಷದಿಂದನೂ ಬರೀ ಅಳು ಅಂದರೆ ನನಗೆ ನನ್ನ ಮಗಳಿಗೆ ಹಿಂಗೆ ರೆಡಿ ಮಾಡಬೇಕು, ಹಂಗೆ ರೆಡಿ ಮಾಡಬೇಕು, ಹೆಣ್ಮಗು ಬೇಕು ಅಂತ ಆಸೆ ಪಡ್ತಾ ಇದ್ದಿದ್ದೆ. ಇದಕ್ಕೋಸ್ಕರ ಯಾವ್ದಾದ್ರು ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಬಿರ್ಬೇಕಾದ್ರೆ ಯಾವ್ದಾರು ಹೆಣ್ಮಕ್ಳು ಅಯ್ಯೋ ನನಗೊಂದು ಹೆಣ್ಮಗು ಇದ್ದಿದ್ದರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಈ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ನನಗೊಂದು ಹೆಣ್ಮಗು ಇದ್ದಿದ್ರೆ ಅಂತ ತುಂಬಾ ಇದು ಮಾಡ್ತಾಯಿದ್ದೆ. ಅಂದರೆ 9ನೇ ವರ್ಷ ಇದು ವರಮಹಾಲಕ್ಷ್ಮಿ ಹಬ್ಬ ನಾನು ಮಾಡೋಕ್ಕೆ ಶುರು ಮಾಡಿದ್ದು. ಅದರಲ್ಲಿ 5 ವರ್ಷ ಇರಲಿಲ್ಲ ಖುಷಿಮಾ, 4 ವರ್ಷದಿಂದ ಅವಳಿದ್ದಾಳೆ. ಸೊ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ಸಲ್ಲಿ. ಹಾಗೆ ಅವಳಿಗೆ ತುಂಬ, ಅವಳೇನಾದ್ರು ಚೆನ್ನಾಗಿ ರೆಡಿ ಆಗಿಬಿಟ್ರೆ ಅವಳಿಗೊಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಸಂಜೆ ಪೂಜೆ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು, ಬೆಳಗ್ಗೆ ಫೋಟೋ ತೊಗೊಳಕ್ಕಾಗಲೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಹೊಟ್ಟೆ ಅಂತಿದ್ರಲ್ಲ, ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಅಡುಗೆ ಫೋಟೋ ತಗೊಳ್ಳೇ ಇಲ್ಲ. ಬೆಳಗ್ಗೆ ಸೋಮು ಪಂಚೆ ಎಲ್ಲ ಉಟ್ಕೊಂಡಿದ್ರು, ಅದ್ರ ಆಗಲೇ ಇಲ್ಲ. ಸಂಜೆ ಮನೆ ಹತ್ರನೂ ಹೋಗ್ತಾಯಿದ್ರು, ಬನ್ನಿ ಸೋಮ್ ಅಟ್ಲೀಸ್ಟ್ ಅಂದೆ. ಪಾಪ ಆವಾಗ ಬಂದು ಮತ್ತೆ ನಿನಗೆ ಅದು ಪಂಚೆ ಎಲ್ಲ ಹಾಕ್ಕೊಳಕ್ಕಾಗಲ್ಲ ನಿಕ್ತಾ, ಹಂಗೆ ಫೋಟೋ ತೆಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಫೋಟೋ ತೊಗೊಂಡ್ವಿ. ಬರೆಯೋದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರೋದು. ಇನ್ನು ಎಲ್ರಿಗೂ ನಾನು ಇನ್ವೈಟ್ ಮಾಡಿದೆ, ಬನ್ನಿ ಅಂತೆಲ್ಲ ಎಲ್ಲರಿಗೂ ಹೇಳಿದೆ. ಇಷ್ಟೊಂದು ಜನ ನಮ್ಮ ಮೈಸೂರಿಗೆ ಹೋಗಿದ್ವಿ, ಮಡಿಕೇರಿಗೆ ಹೋಗಿದ್ವಿ, ಇದರೆಲ್ಲ ಸುಮಾರು ಜನ ಹೇಳಿದ್ರು. ಸರಿ ಆಯಿತು ಇರೋರೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ 9ರಿಂದ 10 ತಾಂಬೂಲ ಬ್ಯಾಗು ರೆಡಿ ಮಾಡಿರ್ತೀನಿ. ತೆಂಗಿನಕಾಯಿ, ಬಾಳೆಹಣ್ಣು, ಜೋಡಿ ಬಾಳೆಹಣ್ಣು, ಮತ್ತು ಸ್ವೀಟ್ಸು, ಇದು ಬೂಂದಿ ಖಾರ ಮಾಡಿದ್ನಲ್ಲ ನಾನು, ಬೂಂದಿ ಖಾರ, ಲಡ್ಡು ಅದೆಲ್ಲ ಒಂದು ಕವರ್ಗೆ ಹಾಕಿ ಎಲ್ಲ ನೀಟಾಗಿ ಇದು ಮಾಡಿಟ್ಟೆ. ಸೊ ಆಮೇಲೆ ಎದುರುಗಡೆ ಮನೆ ಆಂಟಿ ಅವ್ರಿಗೆ ಇನ್ವೈಟ್ ಮಾಡಿದೆ, ಆಂಟಿ ಬನ್ನಿ ಅಂತ. ಅವ್ರ ಮನೆಗೆ ಹೋದಾಗ ಅರಿಶಿನ ಕುಂಕುಮ ಕೊಟ್ಟರು. ಸೊ ಆಮೇಲೆ ನಮ್ಮ ಮನೆಗೆ ಬನ್ನಿ ಆಂಟಿ ಅಂತ ಎದುರುಗಡೆನೆಲ್ವ ಬಂದರು, ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟೆ. ಮತ್ತು ಮಕ್ಕಳೆಲ್ಲ ಬಂದಿದ್ದರು, ಅವ್ರ ಮೊಮ್ಮಕ್ಕಳು, ಮತ್ತು ಇನ್ನೂ ಯಾರೋ ಖುಷಿ ಫ್ರೆಂಡು, ಸ್ಕೂಲ್ ಫ್ರೆಂಡು ಅವರೆಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಪರಿನ ನೋಡಿ ಎಲ್ರಿಗೂ ಒಂಥರ ಖುಷಿ, ಅಯ್ಯೋ ಬೇಬಿ ಅನ್ನೋ ಥರ. ಎಲ್ಲರೂ ಪರಿನೇನು ಅನ್ಕೋತಾರೆ ಅಂದರೆ, ಮಕ್ಕಳು ತಕ್ಷಣ ನೋಡಿದ ತಕ್ಷಣ ಅದನ್ನ ಟಾಯ್ ಅನ್ಕೋತಾರೆ, ಅಂದರೆ ಏನೋ ಗೊಂಬೆ ಅಂತ ಅನ್ಕೊತಾರೆ. ಸೊ ಅದಾದಮೇಲೆ ಯಾರ್ಯಾರು ಕರೆದು ಏನು ಗೊತ್ತಾ, ಇದು ಏನು ಬೇಜಾರು ಅಂದರೆ ಫ್ರೆಂಡ್ಸ್, ಇವಾಗ ನಾನು ಎಲ್ರಿಗೂ 6:30ಗೆ ಬನ್ನಿ ಅಂತ ಹೇಳಿದ್ದು, ಎಲ್ಲರೂ ಬರ್ತಾರೆ 8:30ಗೆ. ಸೊ ನಮಗೂ ಕರೆದಿರ್ತಾರಲ್ಲ, ನಾವು ಅಲ್ಲಿಗೂ ಹೋಗೋದಕ್ಕಾಗೋದಿಲ್ಲ. ಇಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ಹೋಗಲಿ ಅರಿಶಿನ ಕುಂಕುಮ ಕೊಡ್ತಾರೆ ಅಂತಾರೆ, ಎಲ್ಲ ಗಂಡು ಮಕ್ಕಳ, ಅವರೆಲ್ಲ ಒಂಥರ ಮುಜುಗರ ಅವ್ರಿಗೆಲ್ಲರಿಗೂ ಪಾಪ. ಸೊ ನೀನೇ ಇರು, ಸೋಮ್ಗೆ ಹೇಳಿದ್ರೆ ಸೋಮ್ ನೀನು ಇದ್ದೋಗಿ ನಿಖಿತ, ಯಾರ್ಯಾರು ಕರೆದೆ ಅವರೆಲ್ಲ ಬಂದು ಹೋಗೋವರೆಗೂ ಇರು ಅಂತ. ನಾನು 9 ಗಂಟೆವರೆಗೂ ವೆಯ್ಟ್ ಮಾಡಿದ್ದೆ. 6:30 ಕರೆದು ನಾನು 9 ಗಂಟೆ ಆದರೂ ಯಾರೂ ಬಂದಿಲ್ಲ ಅಂತಂದರೆ ನಾನು ಬೇರೆಯವ್ರ ಮನೆಗೆ ಹೋಗಿ ಬರಬೇಕು. ಮತ್ತು ಇನ್ನು ಮಂಗಳಾರತಿ ನಾನು ಏನೋ ಕಳಶ ಕದಲಿಸ್ಬೇಕಾಗಿತ್ತು. ಸೊ ಅದೆಲ್ಲ ಇರುತ್ತಲ್ಲ ನನಗೂ. ಸೊ ಅದಕ್ಕೋಸ್ಕರ ಯಾರ್ಯಾರು ಬರ್ತಾರೆ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ನಾನು. ಸೊ ಮತ್ತು ಅಡುಗೆ ಎಲ್ಲ ಏನು ಮತ್ತೆ ರಿಪೀಟ್ ಮಾಡೋ ಥರ ಏನು ಇರಲಿಲ್ಲ. ಒಬ್ಬಟ್ಟು ಕೂಡ ಅಷ್ಟೇ ಎಲ್ಲ ಇನ್ನೂ ಇತ್ತು ಒಬ್ಬಟ್ಟೆಲ್ಲ. ಸೊ ಇನ್ನು ಚಿತ್ರಾನ್ನ ಗೊಜ್ಜಿತ್ತು, ನಾವು ಚಿತ್ರಾನ್ನ ತಿಂತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಸೋಮ ಏನೋ ಇರೋದು ಸಂಜೆ ಟೈಮ್, ಯಾಕಂದರೆ ಮಧ್ಯಾಹ್ನನೇ ಹೆವಿ ಊಟ ಆಗೋಗಿತ್ತು. ಆದ್ದರಿಂದ ಎಲ್ಲರೂ ಇದು ಮಾಡಿದ್ರು. ಖುಷಿಮಾ ನಾನೇ ಅರಿಶಿನ ಕುಂಕುಮ ಕೊಡ್ತೀನಿ ಎಲ್ಲರಿಗೂ, ಅವಳ ಕೈಯಿಂದನೇ ಕೊಡ್ತೀನಿ ಅಷ್ಟೊಂದು ಅವಳಿಗೆ ಖುಷಿ ಕೊಡೋದು ಅಂತಂದರೆ. ಸೊ ಅದಕ್ಕೆ ಬಂದವ್ರು ನಮ್ಮ ಮನೆಗೆ ಬಂದಿದ್ದು ಇದ್ದೆ ಎಲ್ರಿಗೂ ಖುಷಿಮಾ ಕೈಯಿಂದನೇ ಕೊಡಿಸಿದ್ದೆ. ನಮ್ಮ ಮಮ್ಮಿ ಈಗ 5ನೇ ವರ್ಷದಲ್ಲಿ ನಾವು ಹಬ್ಬ ಮಾಡಿದಾಗ ನಾನು ಮನಸ್ಸಲ್ಲಿ ಬೇಡ್ಕೊತಾ ಇದ್ದೀನಿ, ಕಣೆ ನಿಂಗೊಂದು ಮಗುವಾಗಲಿ ಅಂತ, ಕಣೆ ಮಗ ಅಂತ ಹೇಳ್ತಾನೆ ಇರ್ತಿತ್ತು. ಅದು ನೆನಪಾಗುತ್ತೆ ನಿಜವಾಗ್ಲೂ. ಈ ಥರ ಎಕ್ಸ್ಪೆಷಲಿ
ಯಾರು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ನಾನು ತುಂಬ ಮಮ್ಮಿಗೆ ಜ್ಞಾಪಿಸ್ಕೊತೀನಿ. ಯಾಕೆಂದರೆ ನಮ್ಮ ಮಮ್ಮಿದೇ ಜಾಸ್ತಿ ಏನು ದೇವರಲ್ಲಿ ಹರಕೆ ಅಂತಲೇ ಹೇಳ್ಬೋದು. ಹರಕೆ ಮಾಡ್ಕೊಂಡಿದ್ದೀನಿ ನನಗೆ ಹೆಣ್ಮಗು ಆಗಲಿ ನನ್ನ ಮಗಳಿಗೆ ಅಂತ ಹೇಳಿ ಅಂತ ಅಂದ್ಕೊಂಡಿದ್ರು. ಏನೋ ನಮ್ಮ ಮಮ್ಮಿ ಹರಕೆ ಫಲ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಗೊತ್ತಾ, ಇನ್ನು ಸ್ಟೈಲಾಗಿ ಬರೋಳು, ಸ್ಟೈಲಾಗಿ ಕೊಡ್ತಾಯಿದ್ಲು. ನಾನು ಇದನ್ನು ತೊಗೊಂಡೋಗಿ ಕೊಡಮ್ಮ ಅಂತ, ಆದರೆ ಮಕ್ಳಿಗೆ ಗೊತ್ತಾಗಲ್ವಲ್ಲ, ಎಡಗೈನಲ್ಲಿ ಕೊಟ್ಬಿಡೋಳು ಒಂದ್ಸರಿ. ನಾನು ಹೇಳ್ಕೊಡ್ತಾಯಿದ್ದೆ, ಹಿಂಗೆ ಮಾಡಬೇಕಪ್ಪ ಹಂಗೆ ಮಾಡಬೇಕಪ್ಪ ಅಂತೆಲ್ಲ ಹೇಳ್ಕೊಡ್ತಾಯಿದ್ದೆ. ಹಂಗಂಗೆ ಮಾಡೋದು. ಸೊ ಓಕೆ, ಒಟ್ಟಿನಲ್ಲಿ ಖುಷಿಮಾನು ಖುಷಿಯಾದ್ಲು. ಮತ್ತು ಇವತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋದು ಕೂಡ ನಮ್ಮೆಲ್ರಿಗೂ ಖುಷಿಯಾಯಿತು. ಒಂಥರ ತೃಪ್ತಿ ಅಂತ ಅನ್ನಿಸ್ತಾಯಿತ್ತು ಸಂಜೆ ಟೈಮು. ಈ ಸರಿ ಆದರೆ ಸುಮಾರು ಜನ ಮಿಸ್ ಆದರು. ನಾನು ಒಂದು 10 ತಾಂಬೂಲ ರಕ್ಷಿತೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನೀಟಾಗಿ. ಇವತ್ತು ಹೇಳಿನಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು ನನಗೆ ತುಂಬಾ ಅಂತ ಹೇಳಿ. ಸೊ ಆದ್ದರಿಂದ ನನಗೂ ಒಂದು ಸ್ವಲ್ಪ ಎಲ್ಲ ಕೆಲಸ ಫ್ರೀ ಅಂತ ಅನ್ನಿಸ್ತು. ನಮಗೆ ಸ್ವಲ್ಪ ದೇವ್ರು ಕೊಟ್ಟರೆ ನಾವು ಕೂಡ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಖುಷಿಮಾ ನೋ 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 ಕಚ್ತಾಳೆ. ಎರಡಿದೆ ಅಪಾರ್ಟ್ಮೆಂಟ್ ಒಳಗಡೆ ಮನೆ ಹತ್ರ ಇನ್ನೆರಡಿದೆ. ಇನ್ನೂ ಸುಮಾರು ಜನ ಇನ್ನೂ ಬರೋರಿದ್ರು. ಅಯ್ಯೋ ಇನ್ನು ಲೇಟ್ ಆಗಿಬಿಡುತ್ತೆ, ನಾನು ಇನ್ನೊಬ್ರು ಮನೆಗೆ ಹೋಗೋದು ಅಂತೇಳಿ ನಾನು ಕರೆದಿರೋರು ಮನೆಗೆ ಅಂದ್ಕೊಂಡು. ಮತ್ತೆ ಇದು ನನಗೆ ಲಾಸ್ಟ್ ಅನುಷ್ ಅವರು ಬಂದು ನಂಗೆ ಸೀರೆ ಉಡ್ಸ್ಕೊಟ್ಟೋಗಿದ್ರು. ನನಗೆಲ್ಲ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಉಡ್ಸ್ಕೊಟ್ಟೋಗಿದ್ರಲ್ಲ, ಅವ್ರ ಮನೆಯಲ್ಲಿ ಅಲಂಕಾರ ಮಾಡಿ ಈ ಥರ ಸ್ಯಾರಿ ಡ್ರೈಪಿಂಗ್ ಮಾಡಿ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು, ಖುಷಿ ಅಂತ ಅನಿಸ್ತು. ಅವ್ರು ಈ ಮನೆಯಲ್ಲಿ ಫಸ್ಟ್ ಇಯರ್ ಮಾಡ್ತಾ ಇರೋದಂತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಫಸ್ಟ್ ಇಯರ್ ಮಾಡ್ತಾ ಇರೋದು ನಾವು ಅಂತ ಹೇಳಿದ್ರು. ವರ್ಷ ಊರಿಗೆ ಹೋಗ್ತಾಯಿದ್ರಂತೆ, ಈ ವರ್ಷ ಇಲ್ಲೇ ಮಾಡಿದ್ದಾರೆ. ಮತ್ತು ಫಸ್ಟ್ನೇ ವರ್ಷ ಮಾಡಿರೋದ್ರಿಂದ ಎಲ್ಲ ಫ್ರೆಂಡ್ಸ್ಗಳನ್ನೂ ಕರೆದಿದ್ರು. ಅವ್ರ ಮನೆಯಂತೂ ಅಪ್ಪ ಎಲ್ಲ 5-5 ಜನ 6-6 ಜನ ಅಷ್ಟು ಜನ ಬರ್ತಾಯಿದ್ರು. ಸೊ ನಾನು ಹೋಗಿ ಗ್ಯಾಪಲ್ಲಿ ನಾನು ಖುಷಿಮಾ ಇಬ್ಬರು ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಇನ್ನೂ ಸುಮಾರು ಜನ ಮನೆಗೆ ಹೋಗಿದ್ವಿ. ನಾನು ವಿಡಿಯೋ ಮಾಡಲಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಮನೆಗೂ ಹೋಗಿ ಬಂದಿದ್ದಾಯಿತು. ಹಾಗೆ ನಮ್ಮ ಮನೆಗೂ ಎಲ್ಲರೂ ಬಂದರು. ಸುಮಾರು ಜನದ ವೀಡಿಯೋ ಮಾಡಿದೆ, ಸುಮಾರು ಜನದ ವೀಡಿಯೋ ಮಾಡಲಿಲ್ಲ. ಕೆಲವ್ರು ಬರೋಕ್ಕೆ ಇಷ್ಟ ಇರುತ್ತೆ, ಕೆಲವ್ರು ಬರೋಕ್ಕೆ ಇಷ್ಟ ಇರೋದಿಲ್ಲ. ಸೊ ಆದ್ದರಿಂದ ಆಯಿತು, ವರಮಹಾಲಕ್ಷ್ಮಿ ಹಬ್ಬದ ಐ ಥಿಂಕ್ ಈ ವರ್ಷದ ಈ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೊನೆ. ಸೊ ಇನ್ನು ನೆಕ್ಸ್ಟ್ ಇಯರ್ ಏನೇ ಆಗಲಿ ಖಂಡಿತವಾಗಿ ಅಲ್ಲೇ ಹೊಸ ಮನೆಯಲ್ಲೇ ಮಾಡೋ ಅಂಥದ್ದು. ಇನ್ನು ಕೀರ್ತಿ ಒಬ್ಬರು ಮಿಸ್ಸಿಂಗ್. ಕೀರ್ತಿ ಇವಾಗ ಬಂದರು. ನಾನು ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಹಾಗೆಯೇ ಕೀರ್ತಿನೂ ಕೂಡ ಬಂದರು. ಮಾತಾಡ್ಕೊಂಡಿಬ್ರು ಹಾಗೆ ಬಂದ್ವಿ. ಕೀರ್ತಿ ಇನ್ನೂ ಒಂದಿಬ್ಬರು ಮನೆ ಹೇಳಿದಾರಂಗಿದ ಅಲ್ಲಿ ಹೋಗಿ ಹಂಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಕೀರ್ತಿ ಅಂತ ಹೇಳಿ ನಾನು ಇದು ಮಾಡಿದೆ. ನಿಮ್ಮೆಲ್ಲರೂ ಹೇಗೆ ಅನ್ನಿಸ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಹಬ್ಬ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು. ತುಂಬ ಚೆಂದ ಅಂತ ನನಗೆ ಅನ್ನಿಸ್ತು, ಖುಷಿ ಆಯಿತು. ಐ ಥಿಂಕ್ ಈ ವರ್ಷವೇ ನನಗೆ ಎಷ್ಟು ವರ್ಷದಲ್ಲಿ ನನಗೆ ಇಷ್ಟು ವರ್ಷದಲ್ಲಿ ಓಕೆ ಫ್ರೆಂಡ್ ಸಾರಿ ಫ್ರೆಂಡ್ಸ್, ಇವಾಗ ಇದು ಅಪ್ಪ ಮನೆಗೆ ಸೋಮು ನಾಳೆ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಚೆಕಪ್ಗೆ. ಅಪ್ಪ ಅಮ್ಮ ಇಬ್ಬರೂ ಅಲ್ಲೇ PGS ಹಾಸ್ಪಿಟಲ್ ಬೆಳ್ಳೂರು ಕ್ರಾಸಲ್ಲಿ ಇದೆಯಲ್ಲ PGS. ನೀನು ಸೊ ಕರ್ಕೊಂಡು ಹೋಗ್ಬೇಕು. ಇದೆ ಸೀರಿಯಲ್ಲೇ ಜೈ ಅನ್ಸ್ಬಿಟ್ಟೆ ಒಂದಿನ ಪೂರ ಇದೆ. ಫಸ್ಟ್ ಟೈಮ್ ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಇದು ಸೋಮ್ಗೆ ಹೊರಡ್ತಾರೆ. ಎಲ್ಲ ತಿಂಡಿ ಒಬ್ಬಟ್ಟೆಲ್ಲ ಹಾಕಿಟ್ಟಿದ್ದೀನಿ, ಚಕ್ಲಿ ಕರ್ಜಿಕಾಯಿ ಎಲ್ಲ. ಅದಕ್ಕೆ ಬೆಳಗ್ಗೆ ಅವರು 5:30-6 ಗಂಟೆಗೆ ಹೊರಡ್ತೀನಿ ಅಂತ ಹೇಳಿದ್ರು. ನಾನು ಎದ್ದಿಲ್ಲ ಅಂತಂದರೆ ಅವಾಗೆಲ್ಲ ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಬಿಡು ಅಂದರು. ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಏನು ಗೊತ್ತಾ, ಇದೇ ಫಸ್ಟ್ ಟೈಮ್ ನನ್ನ ಮಗಳು ನಂಗೆ ಮಾತಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಏನಂದರೆ ಇದೇ ಫಸ್ಟ್ ಟೈಮು. ಇದು 9ನೇ ವರ್ಷನ ಏನೋ ಅಂತ ಅನಿಸುತ್ತೆ. ಐ ಥಿಂಕ್ ಇದು 9-10ನೇ ವರ್ಷ ಫ್ರೆಂಡ್ಸ್. 9ನೇ ವರ್ಷ ಅನಿಸುತ್ತೆ. ಇದು 9ನೇ ವರ್ಷ ಕರೆಕ್ಟಾಗಿ. 9 ವರ್ಷ ಬಾಡಿಗೆ ಮನೆಯಲ್ಲಿ ಇದು ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡಿದ್ದೀನಿ. ಸೊ ಈ 9 ವರ್ಷದಲ್ಲಿ ಈ ವರ್ಷ ತುಂಬಾ ನನಗೆ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಮನೆಯಲ್ಲಿ ಇರೋರಾಗಲಿ ಮತ್ತು ಇದು ಅಪ್ಪ ಏನೋ ಕರೀತಾ ಇದ್ದಾರೆ, ಜೋ ಏನೋ ಕೊಡ್ತಾರಂತೆ ನೋಡೋದು. ನನಗೆ ತುಂಬಾ ಸ್ಯಾಟಿಸ್ಫೈ ಅಂತ ಅನ್ನಿಸ್ತು. ವರ್ಷ ಕೂಗಾಡ್ತಿದ್ದೆ. ಬೇರೆ ಎಲ್ಲರೂ ಮನೆಯಲ್ಲಿ ಎಲ್ಲರ ಮೇಲೂ ಕೂಗಾಡ್ತಿದ್ದೆ. ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡ್ತಾಯಿದ್ರು, ಇಲ್ಲ ಒಂದು ಕೆಲಸ ಮಾಡಿಕೊಡ್ತಾ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಆಗ್ತಿತ್ತು. ಸೊ ಆವಾಗ ನಾನು ಎಲ್ಲರ ಮೇಲೂ ಕೂಗಾಡ್ಬಿಡ್ತಾಯಿದ್ದೆ. ಈ ಸರಿ ನನಗೆ ಫಸ್ಟ್ ಟೈಮ್ ನಂಗೆ ಆ ಥರ ಫೀಲ್ ಅಂತ ಅನ್ನಿಸ್ಲಿಲ್ಲ. ಸೊ ಎಲ್ಲರೂ ಆರಾಮಾಗಿ ನನ್ನ ಜೊತೆಗೇನೆ
ಎಲ್ಲ ಕೆಲಸ ಮಾಡಿಕೊಟ್ರು. ನನ್ನ ಜೊತೆಗೆ ನಮ್ಮ ಹೊಸ ಮನೆ ಹತ್ರ ಇರೋರಿಗೆ ಊಟ ಎಲ್ಲ ಕೊಟ್ಟಿದ್ದು ಅದೆಲ್ಲ ನನಗೆ ತೃಪ್ತಿ ಕೊಡ್ತು. ಸೊ ಪೂಜೆನೂ ಅಷ್ಟೇ ಹಿಂದೆ ಆಗಾಯಿತು, ಎಲ್ಲ ಹಿಂದಿನ ದಿನ ಎಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡೆ. ಮತ್ತು ಈ ವರ್ಷ ನಾನು ಪರ್ಚೇಸೇ ಮಾಡಿಲ್ಲ ಏನೂ, ಹಬ್ಬಕ್ಕೆ ಅಂತ ಏನೂ ಪರ್ಚೇಸ್ ಮಾಡಿಲ್ಲ. ಸೊ ಅದು ಇನ್ನೂ ನನಗೆ ಅನಿಸಿದ್ದು, ಏನೂ ಪರ್ಚೇಸ್ ಮಾಡ್ದಲ್ಲೇನೂ ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಅಂತ ಅನ್ನಿಸ್ತಾ ಇದೆ. ಸಿಂಪಲ್ ಅಂದ್ಕೊಂಡು ಸಾಕು ನನಗೆ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಇನ್ನು ಇದು ಮಂಗಳಾರತಿ ಮಾಡಿ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಕದಲಿಸ್ಬೇಕು. ಸೊ ಕದಲಿಸ್ಬಿಟ್ರೆ ನಾಳೆ ಇದು ವಿಸರ್ಜನೆ ಅದೇನಂತಾರೆ ಅದು ಮಾಡೋದು ನಾಳೆ ಆಗುತ್ತೆ. ಸೊ ಹಿಂಗಾಯ್ತು ಇವತ್ತಿನ ವ್ಲಾಗ್. ಮತ್ತು ಸೀರೆನೂ ಅಷ್ಟೇ, ಇಷ್ಟು ದಿನದಲ್ಲಿ ಫಸ್ಟ್ ಟೈಮ್ ಫುಲ್ ಡೇ ಇಟ್ಕೊಂಡೇ ವ್ಲಾಗ್ ಮಾಡಿಕೊಂಡು ಫುಲ್ ಡೇ ಒಂದು ಸೀರೆ ಕಂಪ್ಲೀಟಾಗಿ ಉಟ್ಕೊಂಡು ಮುಗಿಸ್ದೆ. ನನಗೆ ನನ್ನ ಮಗಳಿಗೆ ಮ್ಯಾಚ್ ಆಗುತ್ತಲ್ಲ ಅಂತ ಅಂದ್ಕೊಂಡಂಗೆ ಇಟ್ಟೆ ಅಷ್ಟೇ, ಇಲ್ಲಾಂದರೆ ರಿಮೂವ್ ಮಾಡ್ತಾಯಿದ್ದೆ. ಸೊ ಒಂದು ಚೆನ್ನಾಗೂ ಕಾಣಿಸ್ತಾ ಇದೆ ಅಂತಂದ್ರು. ಸೊ ಚೆನ್ನಾಗಿದೆ ಅನ್ಕಿತ್ತಾಗಲ್ಲ, ಅದಕ್ಕೆ ಇರಲಿ ಅಂತ. ಆ್ಯಂಡ್ ಇದಾಗಿತ್ತು ಈ ವರ್ಷದ ನಮ್ಮ ಈ ಮನೆಯಲ್ಲಿ ಕೊನೆ ಹಬ್ಬ ಇದು. ಸೊ ಇನ್ನು ನೆಕ್ಸ್ಟು ನಮ್ಮ ಹೊಸ ಮನೆಯಲ್ಲಿ ಗೊತ್ತಿಲ್ಲ ಅಲ್ಲಿ ಯಾವ ಥರ ಪ್ಲ್ಯಾನ್ ಏನು ಎತ್ತ ಅಂತ ಗೊತ್ತಿಲ್ಲ. ಹೊಸ ಮನೆ ಬೇರೆ ಹೊಸ ಥರ ಇರುತ್ತೆ, ಹೊಸ ವರ್ಷ ಎಲ್ಲ ಫುಲ್ ಸೆಟಲ್ ಆಗಿಬಿಟ್ಟಿರ್ತೀವಿ. ಇನ್ನೊಂದು ವರ್ಷದಲ್ಲಿ ಫುಲ್ ಎಲ್ಲ ಸೆಟಲ್ ಆಗಿಬಿಟ್ಟಿರ್ತೀವಿ. ಅಲ್ಲಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಏನು ಎತ್ತ ಅನ್ನೋದನ್ನ ನಾನು ಮುಂದಿನ ವರ್ಷ ನಿಮಗೆ ತೋರಿಸ್ತೀನಿ, ವಿಡಿಯೋ ಹಾಕ್ತೀನಿ. ಓಕೆ, ಚೆನ್ನಾಗಿ ಆರೋಗ್ಯವಾಗಿ ಆ ಭಗವಂತನಲ್ಲದೆ ಕೇಳ್ಕೊಳ್ಳೋದು. ಅವನವ್ರಲ್ಲಿ ಎಲ್ಲರಿಗೂ ಆಯಸ್ಸೋರಿಗೆ ವಿದ್ಯೆ ಬುದ್ಧಿ ಸುಖ ಶಾಂತಿ ಶುಭ ಲಾಭ ಧನ ಲಾಭ ಕೊಟ್ಟು ಎಲ್ಲರನ್ನೂ ಆ ವರಮಹಾಲಕ್ಷ್ಮಿ ಅಮ್ಮ ಕಾಪಾಡಲಿ ಅಂತ, ಎಲ್ಲರನ್ನೂ ನಮ್ಮನ್ನು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಡಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗ್ ಇಷ್ಟ ಆಗಿ ಮಾಡಿ. ಥ್ಯಾಂಕ್ ಯು, ಬಾಯ್.